ಸಚಿವ ಎಚ್.ಸಿ. ಮಹದೇವಪ್ಪ ಹೆಸರಲ್ಲಿ ವಂಚನೆ. ಮೈಸೂರಿನ ಮಹಿಳೆಯರು ಯುವಕರಿಗೆ ಮೋಸ. ಕೊಳತ್ತೂರು ಗ್ರಾಮದ ಜ್ಯೋತಿ ಎಂಬಾಕೆಯಿಂದ ನಡೆದ ವಂಚನೆ. ಸಚಿವ ಎಚ್.ಸಿ. ಮಹದೇವಪ್ಪ ಹೆಸರಲ್ಲಿ ವಂಚಿಸಲಾಗಿದೆ. ಮೈಸೂರಿನ ಮಹಿಳೆಯರು ಯುವಕರಿಗೆ ಆದಂತ ಮೋಸ. ಕೊಳತ್ತೂರು ಗ್ರಾಮದ ಜ್ಯೋತಿ ಎಂಬಾಕೆ ಮಾಡಿದಂತ ವಂಚನೆ. ಮಹಿಳೆಯರು ಯುವಕರಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಸಂಗ್ರಹ ಮಾಡಿದ್ದಾಳೆ. ವಿವಿಧ ಯೋಜನೆಗಳಿಂದ ಸಾಲ ಕೊಡಿಸೋ ಭರವಸೆಯನ್ನ ಕೊಟ್ಟು 27 ಲಕ್ಷ ರೂಪಾಯಿವರೆಗೆ ಹಣ ವಂಚನೆ ಮಾಡಿರೋ ಪ್ರಕರಣ ಇದು. ಸಾಲ ಕೊಡಿಸ್ತೀನಿ ಅಂತ ಹಣ ಪಡೆದಿರುವ ವಂಚಕಿ ಜ್ಯೋತಿ ಸಚಿವರಿಂದಲೇ ನೇರವಾಗಿ ಸಾಲ ಸೌಲಭ್ಯದ ಭರವಸೆಯನ್ನ ಹಲವರಿಗೆ ಕೊಟ್ಟು 27 ಲಕ್ಷ ರೂಪಾಯಿ ತನಕ ಹಣ ವಂಚನೆ ಮಾಡಿದ್ದಾರೆ. ವಂಚನೆಗೊಳಗಾದ ಗ್ರಾಮಸ್ಥರು ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದರು. ಸಚಿವ ಎಚ್.ಸಿ. ಮಹದೇವಪ್ಪ ಹೆಸರಲ್ಲಿ ಕೊಳತ್ತೂರು ಗ್ರಾಮದ ಜ್ಯೋತಿ ಎಂಬಾಕೆ ಮಾಡಿದಂತ ವಂಚನೆ ಇದು. ಸಾಲ ಕೊಡಿಸೋದಾಗಿ ಹಣ ಪಡೆದು ವಂಚಿಸಿದ್ದಾಳೆ. ಸಚಿವರಿಂದಲೇ ನೇರವಾಗಿ ಸಾಲ ಸೌಲಭ್ಯ ಸಿಗತ್ತೆ ಅಂತ ಭರವಸೆಯನ್ನ ಕೊಟ್ಟು ವಂಚಿಸಿರುವ ಪ್ರಕರಣ. 27 ಲಕ್ಷ ರೂಪಾಯಿವರೆಗೆ ಹಣ ವಂಚನೆ ಆಗಿದೆ. ಈಗ ಮಹಿಳೆಯರು ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ. 20 ಜನಕ್ಕೆ 50,000 ರೂಪಾಯಿ ಲೋನ್ನ ಕೊಡಿಸಿ ಆ ದುಡ್ಡನ್ನ ವಾಪಸ್ ತಗೊಂಡು ನಿಮಗೆ ಸಬ್ಸಿಡಿ 20,000 ಕೊಟ್ಟಿದ್ರೆ ಇನ್ನು 30,000 ರೂಪಾಯಿ ಅದು ಫ್ರೀ ದುಡ್ಡು, ಅದನ್ನು ನೀವು ರಿಟರ್ನ್ ಕಟ್ಟಂಗಿಲ್ಲ ಅಂತೇಳಿ ವಾಪಸ್ ಇಸ್ಕೊಂಡು ಈಗ ಆ ಮಹಿಳೆಯರು 20 ಜನ ಸೇರಿ ಆ ದುಡ್ಡನ್ನ ವಾಪಸ್ ತಮ್ಮ ಸ್ವಂತ ದುಡಿಮೆಯಿಂದ ಕಟ್ತಾ ಇದ್ದಾರೆ. 50,000 ರೂಪಾಯಿ ದುಡ್ಡನ್ನ ಅವಳು ಎತ್ಕೊಂಡು ಹೊಂಟೋಗಿದ್ದಾಳೆ ಆಲ್ರೆಡಿ. ಈಗ ಅಲ್ಲಿ ಊರಲ್ಲಿಲ್ಲ, ಪುಟ್ಟ ಗಲಾಟೆ ಆದ್ಮೇಲೆ ಊರಲ್ಲಿ ಇಲ್ಲ. ಈಗ ಅಲ್ಲಿ ಅವಳು ಊರು ಬಿಟ್ಬಿಟ್ಟಿದ್ದಾಳೆ ಆಲ್ರೆಡಿ. ಗಂಡನ ಗೊತ್ತಿಲ್ವಾ ಇದು? ಇಲ್ಲ ಸರ್, ಗಂಡಿನ ಫೋಟೋನು ಕೊಟ್ಟಿಲ್ಲ ಅವರು. ಗಂಡಿನ ಫೋಟೋನ ನಕಲು ಫೋಟೋ ಮಾಡಿ ಇವಳು ಫೋಟೋ ಹೋಗೋ ಬರೋ ಜಾಗದಲ್ಲಿ ಫೋಟೋ ಹೊಡ್ಕೊಂಡು ಆ ನಕಲು ಫೋಟೋನ ಅಟ್ಯಾಚ್ ಮಾಡ್ಕೊಂಡು ಅವರು. ಯಾವುದೇ ಕಾರಣಕ್ಕೂ ಗಂಡನಿಗೆ ವಿಚಾರನೇ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.